ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಮಾತನಾಡಲಿರುವ ವಿಷಯ ವಿಜಯನಗರ ವಾಸ್ತುಶಿಲ್ಪ ಮತ್ತು ಕಲೆ. ವಿಜಯನಗರ ಎಂದಾಕ್ಷಣ ನಮಗೆ ಮೊದಲಿಗೆ ಜ್ಞಾಪಕಕ್ಕೆ ಬರುವುದು ಅವರ ಭವ್ಯ ಇತಿಹಾಸ ಮತ್ತು ಅವರು ನಿರ್ಮಿಸಿದಂತಹ ಅನೇಕ ನಿರ್ಮಿತಿಗಳು. ವಿಜಯನಗರ ಸ್ಥಾಪನೆಯೇ ಒಂದು ರೋಚಕ ಇತಿಹಾಸ. ಮಧ್ಯಕಾಲೀನ ಯುಗದಲ್ಲಿ, ಅಂದರೆ ಸರಿಸುಮಾರು ಕ್ರಿಸ್ತಶಕ 1336ರಿಂದ ಕ್ರಿಸ್ತಶಕ 1565ರವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ವಿಜಯನಗರ ಸಾಮ್ರಾಟರು ತಮ್ಮ ಅನೇಕ ಕುರುಹುಗಳನ್ನು ದಕ್ಷಿಣ ಭಾರತದಾದ್ಯಂತ ಬಿಟ್ಟು ಹೋಗಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯು ಈಗಾಗಲೇ ತಮಗೆ ತಿಳಿಸಿದಂತೆ ಅನ್ಯ ಧರ್ಮೀಯರ ಒಂದು ಆಕ್ರಮಣವನ್ನು ತಡೆಯುವ ನಿಟ್ಟಿನಲ್ಲಿ ಈ ಸಾಮ್ರಾಜ್ಯವು ಉದಯಗೊಂಡಿತು. ಇವರ ರಾಜಧಾನಿಯು ಇಂದಿನ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿರುವ ಹೊಸಪೇಟೆ ತಾಲೂಕಿನಲ್ಲಿರುವ ತುಂಗಭದ್ರಾ ನದಿಯ ಬಲ ಭಾಗದ ತೀರದಲ್ಲಿ ಅಥವಾ ಬಲದಂಡೆಯಲ್ಲಿ ಅವರ ರಾಜಧಾನಿ ಪಟ್ಟಣವನ್ನು ನಿರ್ಮಿಸಿಕೊಂಡರು. ಅದನ್ನು ಶಾಸನಗಳಲ್ಲಿ ಭಾಸ್ಕರ ಪಟ್ಟಣ, ವಿಜಯನಗರ ಪಟ್ಟಣ, ಪಂಪಾ ಕ್ಷೇತ್ರ ಎಂಬಿತ್ಯಾದಿಯಾಗಿ ಕರೆದಿರುವರು. ವಿಜಯನಗರ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಅವರು ನಿರ್ಮಿಸಿದಂತಹ ಅನೇಕ ಕಟ್ಟಡಗಳು, ಅದು ಧಾರ್ಮಿಕ, ರಕ್ಷಣಾ ಮತ್ತು ಲೌಕಿಕ ಕಟ್ಟಡಗಳು ಇಂದಿಗೆ ನಮಗೆ ಸಿಗುತ್ತವೆ. ಅವರ ನಿರ್ಮಿಸಿದಂತಹ ಕಟ್ಟಡಗಳಾಗಲಿ ಅಥವಾ ವಾಸ್ತು ನಿರ್ಮಿತಿಗಳಾಗಲಿ ಬಹುತೇಕವಾಗಿ ಹಂಪಿಯ ಏನು ಸುಮಾರು 40 ಚದುರ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ದೊರೆಯುತ್ತವೆ. ಹಲವಾರು ವಿದ್ವಾಂಸರು, ಅಂದರೆ ಮುಖ್ಯವಾಗಿ ವಾಸ್ತುಶಿಲ್ಪವನ್ನು ಅಧ್ಯಯನ ನಡೆಸಿದಂತಹ ಅನೇಕ ವಿದ್ವಾಂಸರುಗಳು ವಿಜಯನಗರ ಕಾಲದ ನಿರ್ಮಿತಿಗಳನ್ನು, ಅದರಲ್ಲೂ ಪ್ರಮುಖವಾಗಿ ದೇವಾಲಯ ನಿರ್ಮಾಣ ಕೌಶಲ್ಯವನ್ನು ಉಚ್ಛ್ರಾಯ ಸ್ಥಿತಿ ಎಂದು ಹೇಳಿದ್ದಾರೆ. ಅದನ್ನು ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಇಟ್ ರೀಚ್ಡ್ ಇಟ್ಸ್ ಜೆನಿತ್, ದಿ ಆರ್ಕಿಟೆಕ್ಚರ್ ರೀಚ್ ಇಟ್ಸ್ ಜೆನಿತ್ ಅಂತ ಹೇಳ್ತಾರೆ. ಹಾಗಾಗಿ ನಾವು ಅವುಗಳನ್ನು ಒಂದೊಂದಾಗಿ ಪರಿಚಯಿಸಿಕೊಳ್ಳೋಣ. ವಿಜಯನಗರ ಪೂರ್ವದಲ್ಲಿ ಆಳ್ವಿಕೆ ನಡೆಸಿದಂತಹ ಅನೇಕ ಅರಸು ಮನೆತನಗಳು ತಮ್ಮದೇ ಆದಂತಹ ವಿಶಿಷ್ಟ ಶೈಲಿಯನ್ನು ರೂಢಿಸಿಕೊಂಡು ಅದನ್ನು ಬಳಕೆಗೆ ತಂದರು. ಉದಾಹರಣೆಗೆ ಹೇಳುವುದಾದರೆ ಕಲ್ಯಾಣ ಚಾಳುಕ್ಯರು ತಮ್ಮದೇ ಶೈಲಿಯನ್ನು ಬೆಳೆಸಿದರು. ಆದರೆ ವಿಜಯನಗರ ಕಾಲದ ನಿರ್ಮಾತೃಗಳು, ಅಂದರೆ ವಾಸ್ತು ನಿರ್ಮಾತೃಗಳು ಈ ಪೂರ್ವದಲ್ಲಿ ಬಳಕೆಯಲ್ಲಿ ಇದ್ದಂತಹ ವಾಸ್ತು ಶೈಲಿಯನ್ನೇ ಅನುಸರಿಸಿದರು. ಅದನ್ನು ನಾವು ದ್ರಾವಿಡ ಮಾದರಿಯ ದೇವಾಲಯಗಳ ನಿರ್ಮಾಣ ಎಂದು ಕರೆಯುತ್ತೇವೆ. ವಿಜಯನಗರ ಕಾಲದ ವಾಸ್ತು ನಿರ್ಮಾತೃಗಳು ಅವುಗಳನ್ನು, ಅಂದರೆ ದೇವಾಲಯಗಳ ನಿರ್ಮಾಣವನ್ನು ಬಹುತೇಕವಾಗಿ ದ್ರಾವಿಡ ಶೈಲಿಯಲ್ಲೇ ಮಾಡಿರುವುದು ಗಮನಾರ್ಹ. ಹಾಗೂ ಈ ಹಿಂದೆ ಚೋಳರ ಏನು ರಾಜ್ಯದಲ್ಲಿ ಇದ್ದಂತಹ ವಾಸ್ತು ನಿರ್ಮಿತಿಯನ್ನೇ ಅವರು ಹೆಚ್ಚಾಗಿ ಅನುಸರಿಸಿದರು. ಕಲ್ಯಾಣ ಚಾಳುಕ್ಯರು ಹಾಗೂ ಹೊಯ್ಸಳರು ಬಳಸಿದಂತಹ ಮೃದುವಾದ ಕಲ್ಲನ್ನು ಹೊರತುಪಡಿಸಿ ವಿಜಯನಗರದ ನಿರ್ಮಾತೃಗಳು ಕಣಶಿಲೆ ಅಥವಾ ಗ್ರಾನೈಟ್ ಅನ್ನು ಬಳಸಿರುವುದನ್ನು ನಾವು ಕಾಣುತ್ತೇವೆ. ಕಣಶಿಲೆಯು ಅತ್ಯಂತ ಗಟ್ಟಿಯಾದಂತಹ ಅಥವಾ ಬಹಳ ಸದೃಢವಾದಂತಹ ಕಲ್ಲು. ಈ ಕಲ್ಲಿನಿಂದಲೇ ಅನೇಕ ದೇವಾಲಯಗಳನ್ನು ಅವರು ನಿರ್ಮಿಸಿರುವರು. ದ್ರಾವಿಡ ಎನ್ನುವ ಪದವನ್ನು ನಾವು, ಅಥವಾ ದ್ರಾವಿಡ ಶೈಲಿ, ಅದನ್ನು ವಿಸ್ತರಿಸುವುದಾದರೆ ಎಲ್ಲ ದೇವಾಲಯಗಳಲ್ಲಿ 6 ಅಂಗಗಳನ್ನು ಹೊಂದಿರುತ್ತವೆ. ಅಂದರೆ ಊರ್ಧ್ವಮುಖವಾಗಿ, ಊರ್ಧ್ವ ಅಂತಂದ್ರೆ ಮೇಲಿನಿಂದ ಕೆಳಗಿನವರೆಗೆ,
ಅಂದರೆ ಇವುಗಳಲ್ಲಿ 6 ವಾಸ್ತು ಅಂಗಗಳು ಇರುತ್ತವೆ. ಅವುಗಳು ಅಧಿಷ್ಠಾನ, ಪಾದ, ಪ್ರಸ್ತರ, ಶಿಖರ, ಗ್ರೀವ ಹಾಗೂ ಸ್ತೂಪಿ. ಅದಕ್ಕೆ ವಾಸ್ತುಶಾಸ್ತ್ರದ ಗ್ರಂಥಗಳಲ್ಲಿ ಅಧಿಷ್ಠಾನಾದಿ ಸ್ತೂಪಿ ಪರ್ಯಂತಂ ವಿಮಾನಂ ಎಂದು ಕರೆಯುತ್ತಾರೆ. ದೇವಾಲಯವು ಅಧಿಷ್ಠಾನದಿಂದ ಸ್ತೂಪಿಯವರೆಗೆ ಇರುವುದನ್ನೇ ನಾವು ವಿಮಾನ ಅಥವಾ ದೇವಾಲಯ ಎಂದು ಕರೆಯುತ್ತೇವೆ. ಇನ್ನು ತ್ರಿಯನ್ಮುಖ ರಚನೆಗಳು ಅಂದರೆ ಅದರ ತಳವಿನ್ಯಾಸವನ್ನು ನೋಡಿದಾಗ ತಳವಿನ್ಯಾಸದಲ್ಲಿ ಗರ್ಭಗೃಹ, ಅದರ ಮುಂಭಾಗದಲ್ಲಿ ಒಂದು ಅಂತರಾಳ, ಅಂತರಾಳದ ಮುಂಭಾಗದಲ್ಲಿ ಸಭಾಮಂಟಪ ಅಥವಾ ನವರಂಗ ಮಂಟಪ, ಅದರ ಮುಂಭಾಗ ಜನರು ಸೇರುವುದಕ್ಕೆ ಮತ್ತು ಇನ್ನಿತರೆ ದೇವತಾ ಉತ್ಸವಗಳನ್ನು ಆಚರಣೆಗಳನ್ನು ಆಚರಿಸುವುದಕ್ಕಾಗಿ ನಿರ್ಮಿಸಿದಂತಹ ರಂಗಮಂಟಪ ಅಥವಾ ಮಹಾಮಂಟಪಗಳನ್ನು ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ಈ 6 ಅಂಗಗಳನ್ನು ಒಳಗೊಂಡಂತಹ ದೇವಾಲಯಗಳನ್ನು ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಇದನ್ನು ನಾವು ಕಾಣುತ್ತೇವೆ. ವಿಜಯನಗರ ಕಾಲದ ವಾಸ್ತುಶಿಲ್ಪಿಗಳ ಇನ್ನೊಂದು ಮಹತ್ತರ ಕೊಡುಗೆ ಅಂತಂದರೆ ಅವರ ಕಾಲದಲ್ಲಿ ನಿರ್ಮಿಸಿದಂತಹ ಗೋಪುರಗಳು. ಪ್ರಾರಂಭದಲ್ಲಿ ಎಲ್ಲ ದೇವಾಲಯಗಳಿಗೂ ಗೋಪುರಗಳು ಇರಲಿಲ್ಲ. ಒಂದು ಪ್ರವೇಶ ದ್ವಾರವಿರುತ್ತಿತ್ತು. ಪ್ರವೇಶದ ದ್ವಾರದ ಮೇಲೆ ಒಂದು ಚಿಕ್ಕ ರಚನೆ, ಅದನ್ನು ಗೋಪುರವೆಂದು ನಾವು ಕರೆಯುತ್ತೇವೆ. ಆ ಗೋಪುರಗಳು ಸಣ್ಣ ಪ್ರಮಾಣದಲ್ಲಿ ಇರುತ್ತಿದ್ದವು. ಆದರೆ ವಿಜಯನಗರ ಕಾಲದಲ್ಲಿ ಈ ಗೋಪುರಗಳು ಬಹಳ ವಿಶಿಷ್ಟವಾಗಿ ತನ್ನದೇ ಆದಂತಹ ಛಾಪು ಮೂಡಿಸುವಂತೆ ಬಹಳ ಎತ್ತರವಾಗಿ ನಿರ್ಮಿಸಿದರು. ಇದನ್ನು ರಾಯಗೋಪುರಗಳು ಎಂದು ಸಹ ಕರೆಯಲಾಗುತ್ತದೆ. ಅಂತಹ ಉದಾಹರಣೆಗಳು ನಮಗೆ ಹಂಪಿಯ ಒಡಲಲ್ಲೇ ಇರುವಂತಹ ವಿರೂಪಾಕ್ಷ ದೇವಾಲಯದ ಸಂಕೀರ್ಣದಲ್ಲಿರುವ ಗೋಪುರವನ್ನು ನಾವು ಕಾಣಬಹುದು. ಇದಲ್ಲದೆ ಈ ವಿಶಿಷ್ಟ ಗೋಪುರಗಳನ್ನು ನಾವು ಅಧಿಕವಾಗಿ ಕಾಣುವುದು ತಮಿಳುನಾಡಿನಲ್ಲಿ. ತಮಿಳುನಾಡಿನಲ್ಲಿ ಇರುವಂತಹ ಕಾಂಚೀಪುರಂನಲ್ಲಿರುವಂತಹ ಏಕಾಂಬರ ದೇವಾಲಯ ಇರಬಹುದು, ಅಥವಾ ಮಧುರೆ ಮೀನಾಕ್ಷಿ ದೇವಾಲಯ ಇರಬಹುದು. ಈ ಥರ ಅನೇಕ ದೇವಾಲಯಗಳನ್ನು ನಾವು ಉದಾಹರಣೆಗೆ ಕೊಡ್ತಾ ಹೋಗಬಹುದು. ಇವುಗಳು ದೇವಾಲಯ ಮುಖ್ಯ ಗರ್ಭಗೃಹದ ಏನು ಶಿಖರ ಅಥವಾ ವಿಮಾನಕ್ಕಿಂತ ಎತ್ತರವಾಗಿ ಬಹಳ ವಿಶಿಷ್ಟವಾಗಿ ಗುರುತಿಸುವಂತೆ ನಿರ್ಮಿಸಿರುವುದ ಕಾರಣ ಇವುಗಳನ್ನು ರಾಯಗೋಪುರಗಳೆಂದು ಕರೆಯಲಾಗುತ್ತದೆ. ರಾಯ ಗೋಪುರ ಎಂತಂದರೆ ಈ ವಿಜಯನಗರ ಕಾಲದ ಅರಸರು ತಮ್ಮ ಹೆಸರಿನೊಂದಿಗೆ ರಾಯ ಎಂಬ ಒಂದು ಸಫಿಕ್ಸ್ ಅದನ್ನು ಬಳಸುತ್ತಿದ್ದರು. ಉದಾಹರಣೆಗೆ ದೇವರಾಯ, ಕೃಷ್ಣದೇವರಾಯ, ಈ ರೀತಿಯಾಗಿ. ಸೊ ಈ ಕಾರಣದಿಂದ ಈ ಗೋಪುರಗಳಿಗೆ ರಾಯಗೋಪುರಗಳೆಂದು ಕರೆಯಲಾಗುತ್ತದೆ. ಇದಲ್ಲದೆ ಸಂಕೀರ್ಣದ ಒಳಗೆ ಬಂದಾಗ, ಅಂದರೆ ದೇವಾಲಯದ ಸಂಕೀರ್ಣದ ಒಳಗೆ ಬಂದಾಗ ಮುಖ್ಯ ಗರ್ಭಗೃಹದ ಪಕ್ಕದಲ್ಲಿ ಒಂದು ಅಮ್ಮನವರಿಗಾಗಿ, ಅಂದರೆ ಮುಖ್ಯ ದೇವರು ಇರುವ ಅಥವಾ ಇರುವಂತಹ ಗರ್ಭಗೃಹದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ದೇವಾಲಯವನ್ನು ಅಮ್ಮನವರಿಗಾಗಿ ನಿರ್ಮಿಸುತ್ತಿದ್ದರು. ಇದು ಮುಖ್ಯ ಗರ್ಭಗೃಹಕ್ಕಿಂತ ಅಥವಾ ವಿಮಾನಕ್ಕಿಂತ ಸ್ವಲ್ಪ ಹಿಂಭಾಗದಲ್ಲಿ, ಪಕ್ಕಕ್ಕೆ ಹಿಂಭಾಗದಲ್ಲಿರುವಂತೆ ರಚಿಸುತ್ತಿದ್ದರು. ಇದನ್ನು ಅಮ್ಮನವರ ದೇವಾಲಯ ಅಥವಾ ದೇವಿಯ ದೇವಾಲಯವೆಂದು ಕರೆಯುತ್ತೇವೆ. ಈ ದೇವಾಲಯದ ಸಂಕೀರ್ಣದ ಒಳಗೆ ಇನ್ನೊಂದು ಮಹತ್ತರವಾದ ಬದಲಾವಣೆ ಅಥವಾ ಒಂದು ಸೇರ್ಪಡೆಯನ್ನು ಮಾಡಿದ ಅಂಶವೆಂದರೆ ಕಲ್ಯಾಣ ಮಂಟಪಗಳು. ಸಾಮಾನ್ಯವಾಗಿ ದೇವರಿಗೆ ಕಲ್ಯಾಣೋತ್ಸವವನ್ನು ನಡೆಸುವುದಕ್ಕಾಗಿ ಬಲಭಾಗದಲ್ಲಿ, ಅಂದರೆ ಮುಖ್ಯ ವಿಮಾನದ ಬಲಭಾಗದಲ್ಲಿ ಅದರ ಮುಂದೆ ಒಂದು ಮಂಟಪವನ್ನು ರಚಿಸುತ್ತಿದ್ದರು. ಇದಕ್ಕೆ ಕಲ್ಯಾಣ ಮಂಟಪವೆಂದು ಕರೆದು ಅಲ್ಲಿ ನೈಮಿತ್ತಿಕವಾಗಿ ಅಥವಾ ಒಂದು ಪಾಕ್ಷಿಕವಾಗಿ ಅಥವಾ ಮಾಸಿಕವಾಗಿ ವಾರ್ಷಿಕವಾಗಿ ಕಲ್ಯಾಣೋತ್ಸವವನ್ನು ಜರುಗಿಸುತ್ತಿದ್ದರು. ಅಂತಹ ಕಲ್ಯಾಣೋತ್ಸವದ ಒಂದು ಪ್ರಕ್ರಿಯೆಯು ಇಂದಿಗೂ ಸಹ ನಾವು ಆಂಧ್ರ ಪ್ರದೇಶದಲ್ಲಿರುವ ತಿರುಪತಿ ದೇವಾಲಯದಲ್ಲಿ ಕಾಣಬಹುದು. ಇಂದಿಗೂ ಸಹ ನಿತ್ಯ ಕಲ್ಯಾಣೋತ್ಸವವು
ಕಲ್ಯಾಣ ಮಂಟಪದಲ್ಲಿ ಜರುಗುವುದನ್ನು ನಾವು ಕಾಣಬಹುದು. ಇನ್ನು ಮಂಟಪಗಳಲ್ಲಿ ಹಾಗೂ ಈ ದೇವಾಲಯದ ವಿವಿಧ ಭಾಗಗಳಲ್ಲಿ ನಿರ್ಮಿಸಿದಂತಹ ಅನೇಕ ಕಂಬಗಳಲ್ಲಿ ಕೆಲವು ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಅವರು ಮಾಡುತ್ತಾ ಬಂದರು. ಅದರಲ್ಲಿ ಮುಖ್ಯವಾಗಿ ಬೋದಿಕೆ ಎಂದು ಕರೆಯುವ ಕಂಬದ ಮೇಲಿನ ಒಂದು ಭಾಗ, ಆ ಭಾಗವನ್ನು ಬಹಳ ಇಳಿಬಿದ್ದ ಮೊಗ್ಗಿನ ಅಂದರೆ ತಾವರೆ ಮೊಗ್ಗಿನಂತೆ ಅದನ್ನು ಖಂಡಿಸುತ್ತಿದ್ದರು, ಅಂದರೆ ಅಥವಾ ಬಂದು ಕೆತ್ತುತ್ತಿದ್ದರು. ಇದನ್ನು ನಾವು ಪುಷ್ಪ ಬೋದಿಕೆ ಎಂದು ಕರೆಯುತ್ತೇವೆ. ಸೊ ಇವಿಷ್ಟು ಇದರೊಂದಿಗೆ 1000 ಕಾಲಿನ ಮಂಟಪ ಅಥವಾ ಬಂದು 1000 ಕಂಬಗಳು ಇರುವಂತಹ ಮಂಟಪಗಳನ್ನು ಸಹ ನಾವು ಕಾಣಬಹುದು. ವಿರೂಪಾಕ್ಷ ದೇವಾಲಯದ ಮುಂದಿರುವ ರಂಗಮಂಟಪ ಅಥವಾ ಮಹಾಮಂಟಪವನ್ನು ಕೃಷ್ಣದೇವರಾಯನು ರಚಿಸಿದನು. ಆ ರಚನೆಯು ಬಹಳ ವಿಶಿಷ್ಟವಾಗಿದ್ದು, ಆ ಮಂಟಪದ ಒಳಭಿತ್ತಿಯಲ್ಲಿ ಅಂದರೆ ಏನು ಭುವನೇಶ್ವರಿ ಭಾಗ ಅಥವಾ ಚೆತ್ತಿನ ಭಾಗ ಎಂದು ಏನು ನಾವು ಕರೆಯುತ್ತೇವೆ, ಅದಕ್ಕೆ ಬಳಸಿರುವ ಕಲ್ಲು ಬಹಳ ಉದ್ದನೆಯ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ಅದರ ಛಾವಣಿಯನ್ನು ನಿರ್ಮಿಸಿರುವರು. ಒಳಭಾಗದಲ್ಲಿ ಚಿತ್ರಕಲೆ ಅಂದರೆ ಏನು, ಪೇಂಟಿಂಗ್ಸ್, ವರ್ಣಚಿತ್ರಗಳನ್ನು, ಅಂದರೆ ಮುಖ್ಯವಾಗಿ ಪುರಾಣ ಮತ್ತು ಏನು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಮತ್ತು ಆಚರಣೆಯಲ್ಲಿರುವಂತಹ ಅನೇಕ ಥೀಮ್ಸ್, ವಸ್ತು ವಿಷಯಗಳನ್ನು ಅದರಲ್ಲಿ ವರ್ಣಚಿತ್ರ ರೂಪದಲ್ಲಿ ಬಿಡಿಸಿರುವರು. ಉತ್ತಮ ಮಟ್ಟದ ಛಾಯಾಚಿತ್ರ ಎನ್ನುವುದಕ್ಕಿಂತ ಚಿತ್ರಕಲೆಯು, ವರ್ಣಚಿತ್ರಗಳು ನಮಗೆ ಹಂಪಿಯಲ್ಲಿ ದೊರೆಯುತ್ತವೆ. ವಿಠ್ಠಲ ದೇವಾಲಯ ಎಂದು ಕರೆಯುವ ವಿಠಲೇಶ್ವರ ದೇವಾಲಯ ಅಥವಾ ವಿಜಯ ವಿಠಲ ಎಂದು ಎಲ್ಲರಿಂದ ಕರೆಸಿಕೊಳ್ಳುವ ದೇವಾಲಯವು ವಿಜಯನಗರ ಕಾಲದ ವಾಸ್ತುಶೈಲಿಯ ಅತ್ಯಂತ ಉನ್ನತ ಶ್ರೇಣಿ ಎಂದು ಪರಿಗಣಿಸಲಾಗಿದೆ. ರಂಗಮಂಟಪದಲ್ಲಿ ಅವರು ಇನ್ನೊಂದು ಹೊಸ ಸೇರ್ಪಡೆಯನ್ನು ಮಾಡುತ್ತಾರೆ. ಆ ಸೇರ್ಪಡೆ ಏನೆಂದರೆ, ಏಕಶಿಲೆಯಿಂದ ನಿರ್ಮಿಸಿದಂತಹ ಕಂಬಗಳು, ಆ ಕಂಬಗಳೊಳಗೆ ಕಿರು ಕಂಬಗಳನ್ನು ರಚಿಸಿದ್ದಾರೆ. ಇದನ್ನು ನಾವು ಕಾಂಪೋಸಿಟ್ ಪಿಲ್ಲರ್ ಎಂದು ಕರೆಯುತ್ತೇವೆ. ಆ ಕಾಂಪೋಸಿಟ್ ಪಿಲ್ಲರ್ಗಳಲ್ಲಿ ಅದರ ಮುಂಭಾಗದಲ್ಲಿ ಕೆಲವು ಶಿಲ್ಪಗಳನ್ನು ಕೆತ್ತಿದ್ದಾರೆ. ಆ ಶಿಲ್ಪಗಳು ಬಹುತೇಕವಾಗಿ ಸಂಗೀತ ವಾದ್ಯಗಳನ್ನು ನುಡಿಸುವಂತಹ ಶಿಲ್ಪಗಳಾಗಿವೆ. ಆ ಕಿರು ಕಂಬಗಳನ್ನು ನಾವು ಮೃದುವಾಗಿ ತಟ್ಟಿದಾಗ ಆ ಶಿಲ್ಪದಲ್ಲಿ ತೋರಿರುವ ವಾದ್ಯದ ಧ್ವನಿಯನ್ನು ನಾವು ಕೇಳಬಹುದು. ಇದನ್ನು ನಾವು ಸಂಗೀತ ಮಂಟಪ ಎಂದು ಸಹ ಕರೆಯುತ್ತಾರೆ. ಅದನ್ನು ಮ್ಯೂಸಿಕಲ್ ಪಿಲ್ಲರ್ಸ್ ಎಂದು ಸಹ ಕರೆಯುತ್ತಾರೆ. ಇದು ವಿಜಯನಗರ ಕಾಲದ ವಾಸ್ತು ಶಿಲ್ಪಿಗಳ ಒಂದು ಅತ್ಯುನ್ನತ ಕೊಡುಗೆ ಎಂದೇ ಹೇಳಬಹುದು. ಇಂತಹ ಕಾಂಪೋಸಿಟ್ ಪಿಲ್ಲರ್ಗಳು ಹಾಗೂ ಇದರೊಂದಿಗಿರುವಂತಹ ಏನು ನಾದವನ್ನು ಹೊರಡಿಸುವಂತಹ ಅನೇಕ ಕಂಬಗಳಿರುವ ಮಂಟಪಗಳು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ನಾವು ಅಧಿಕ ಸಂಖ್ಯೆಯಲ್ಲಿ ಕಾಣಬಹುದು. ವಿಜಯನಗರ ಕಾಲದ ಮತ್ತೊಂದು ಕೊಡುಗೆ ಅಂತಂದರೆ, ಈ ದೇವಾಲಯ ಸಂಕೀರ್ಣದಲ್ಲಿ ಸುತ್ತು, ಅಂದರೆ ಅದನ್ನು ನಾವು ಸಾಲು ಮಂಟಪಗಳು ಎಂದು ಕರೆಯುತ್ತೇವೆ. ಪ್ರಾಕಾರ ಗೋಡೆಗೆ ಹೊಂದಿಕೊಂಡಂತೆ ಒಂದು ಸಾಲು ಮಂಟಪಗಳಿರುತ್ತವೆ. ಒಳಭಾಗದಲ್ಲಿಯೂ ನಾವು ಕಾಣಬಹುದು, ಹೊರಭಾಗದಲ್ಲಿಯೂ ಕಾಣಬಹುದು. ಇದರೊಂದಿಗೆ ವಿವಿಧ ಆಚರಣೆಗಳನ್ನು, ಧಾರ್ಮಿಕ ಆಚರಣೆಗಳನ್ನು ನಡೆಸುವುದಕ್ಕಾಗಿ ಅನೇಕ ಚಿಕ್ಕ ಮಂಟಪಗಳನ್ನು ಸಹ ನಿರ್ಮಿಸಿರುವರು. ಈ ಮಂಟಪಗಳು ದೇವರ ವಿವಿಧ ಧಾರ್ಮಿಕ ಆಚರಣೆಗಳನ್ನು, ಉತ್ಸವಗಳನ್ನು ನಡೆಸುವುದಕ್ಕಾಗಿ ನಿರ್ಮಾಣ ಮಾಡಿರುವರು. ಇದಿಷ್ಟು ಧಾರ್ಮಿಕ ಕಟ್ಟಡಗಳಾಗಿರುತ್ತವೆ. ಹಂಪಿಯ ಪರಿಸರದಲ್ಲಿರುವಂತಹ ವಿಠಲ ದೇವಾಲಯ, ಹಜಾರರಾಮ ದೇವಾಲಯ, ಕೃಷ್ಣ ದೇವಾಲಯ, ಇಂತಹ ಅನೇಕ
ಅಚ್ಯುತ ದೇವಾಲಯ, ಇಂತಹ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಇಲ್ಲಿರುವ ಬಹುತೇಕ ದೇವಾಲಯಗಳು ಸಾಂಧಾರ ಶೈಲಿಯದ್ದಾಗಿವೆ. ಸಾಂಧಾರ ಎಂತೆಂದರೆ ಮುಚ್ಚಿದ ಪ್ರದಕ್ಷಿಣಾಪಥವನ್ನು ಹೊಂದಿರುವಂತಹ ದೇವಾಲಯಗಳಾಗಿವೆ. ಮುಚ್ಚಿರುವ ಪ್ರದಕ್ಷಿಣಾಪಥ ಎಂದರೆ ಕ್ಲೋಸ್ಡ್ ಸರ್ಕಮ್ಆಂಬುಲೇಟರಿ ಪ್ಯಾಸೇಜ್ ಎಂದು ಕರೆಯುತ್ತೇವೆ. ಗರ್ಭಗೃಹದ ಪಕ್ಕದಲ್ಲಿಯೇ ಅದಕ್ಕೆ ಹೊಂದಿಕೊಂಡಂತೆ ಒಂದು ಪ್ರದಕ್ಷಿಣಾಪಥವನ್ನು ನಿರ್ಮಿಸಿರುವರು. ಇದನ್ನು ಹೊರತುಪಡಿಸಿ ಹೊರಭಾಗದಲ್ಲಿಯೂ ಸಹ ಪ್ರದಕ್ಷಿಣಾಪಥವನ್ನು ನಾವು ಕಾಣಬಹುದು. ವಿಠಲ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ದೇವಾಲಯದ ಮುಂಭಾಗದಲ್ಲಿರುವಂತಹ ಕಲ್ಲಿನ ರಥ. ಅದು ಮೂಲತಃ ಗರುಡ ರಥ ಅಥವಾ ಬಂದು ಗರುಡನಿಗಾಗಿ, ವಿಷ್ಣುವಿನ ವಾಹನ ಗರುಡ, ಆ ಗರುಡನಿಗಾಗಿ ನಿರ್ಮಿಸಿದಂತಹ ದೇವಾಲಯದ ಮಾದರಿ. ಆ ಮಾದರಿಯನ್ನು ರಥದಂತೆ ನಿರ್ಮಿಸಲಾಗಿದೆ. ಮೊದಲಿಗೆ ಆ ರಥದಲ್ಲಿರುವಂತಹ 4 ಗಾಲಿಗಳು ಸಹ ತಿರುಗುತ್ತಿದ್ದವು. ಅದನ್ನು ಮುಂದಿನ ಪೀಳಿಗೆಗೆ ರಕ್ಷಣೆ ಒದಗಿಸುವ ಸಲುವಾಗಿ ಅದನ್ನು ಈಗ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿದ್ದಾರೆ. ಇದು ಧಾರ್ಮಿಕ ವಾಸ್ತು ಅಥವಾ ಧಾರ್ಮಿಕ ವಾಸ್ತುಶಿಲ್ಪ. ಇದರೊಂದಿಗೆ ವಿಜಯನಗರ ಕಾಲದಲ್ಲಿ ಅನೇಕ ರಕ್ಷಣಾ ವಾಸ್ತುವನ್ನು ನಾವು ಕಾಣಬಹುದು. ರಕ್ಷಣಾ ವಾಸ್ತು ಎಂದರೆ ಕೋಟೆಗಳು. ಹಂಪಿಯ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, ಹಂಪಿಯು 7 ಸುತ್ತಿನ ಕೋಟೆಯ ಒಳಗೆ ಇರುವಂತಹ ಒಂದು ಗ್ರಾಮ. ಅಂದರೆ ನಮ್ಮ ರಾಜಧಾನಿ ಪಟ್ಟಣಕ್ಕೆ 7 ಸುತ್ತಿನ ಕೋಟೆಯನ್ನು ಅವರು ನಿರ್ಮಿಸಿದರು. ಕೋಟೆಯ ನಿರ್ಮಾಣವೇ ಬಹಳ ಅದ್ಭುತವಾದ ಕೌಶಲ್ಯದಿಂದ ನಿರ್ಮಿಸಿದಂತಹದ್ದಾಗಿದೆ. ಬೃಹತ್ ಗಾತ್ರದ ಕಣಶಿಲೆಯ ಗ್ರಾನೈಟ್ ಕಲ್ಲಿನ ದೊಡ್ಡ ದೊಡ್ಡ ಬಂಡೆಗಳನ್ನು ಒಂದರ ಮೇಲೊಂದು ಪೇರಿಸಿದಂತೆ ಇಟ್ಟು ಬಹಳ ವಿಸ್ತಾರವಾದಂತಹ ಕೋಟೆ ಗೋಡೆಗಳನ್ನು ರಚಿಸಿ ಅವರ ಸಾಮ್ರಾಜ್ಯವು ಸುಮಾರು 40 ಚದುರ ಕಿಲೋಮೀಟರ್ ವರೆಗೆ ವಿಸ್ತರಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಅದರಲ್ಲೂ ವಿಶೇಷವಾಗಿ ಆ ಕೋಟೆಯ ಒಳಗಿರುವಂತಹ ಬಾಗಿಲುಗಳಿಗೆ ಅವರು ಬಹಳ ಅರ್ಥಪೂರ್ಣವಾಗಿ ಹೆಸರುಗಳನ್ನು ನೀಡಿರುವರು. ಒಂದೆರಡು ಉದಾಹರಣೆಗಳನ್ನು ಕೊಡುತ್ತೇನೆ. ಹಂಪಿ ಪರಿಸರದಲ್ಲಿರುವ ಕೋಟೆಯ ಮಹಾದ್ವಾರಗಳಿಗೆ ಅಥವಾ ಒಂದು ಪ್ರವೇಶ ದ್ವಾರಗಳಿಗೆ ಶೃಂಗಾರದ ಹೆಬ್ಬಾಗಿಲು, ಬೇಟೆಕಾರರ ಹೆಬ್ಬಾಗಿಲು, ಸೋಮವಾರದ ಬಾಗಿಲು, ಈ ರೀತಿಯಾಗಿ ಭೀಮನ ಮಹಾದ್ವಾರ ಎಂಬಿತ್ಯಾದಿಯಾಗಿ ಅವರು ಹೆಸರಿಸಿರುವರು. ಬಹಳ ಅರ್ಥಪೂರ್ಣವಾಗಿ ಹೆಸರುಗಳನ್ನು ನೀಡಿರುವುದು ಬಹಳ ವಿಶೇಷ. ಈ ಹೆಸರುಗಳು ಜನರೂಢಿಯಲ್ಲಿ ಬರುವುದಕ್ಕೆ ಕಾರಣವೂ ಒಂದು. ಮತ್ತೊಂದು, ಅಲ್ಲೇ ಆ ಮಹಾದ್ವಾರಗಳ ಪಕ್ಕದಲ್ಲಿ ಇರುವಂತಹ ಚಿಕ್ಕ ಶಾಸನಗಳು, ಅವುಗಳು ಆ ದ್ವಾರದ ಹೆಸರುಗಳನ್ನು ಉಲ್ಲೇಖಿಸುತ್ತವೆ. ಬರೀ ಮಹಾದ್ವಾರಗಳೆಲ್ಲ, ದಿಡ್ಡಿ ಬಾಗಿಲು, ಆಮೇಲೆ ಚಿಕ್ಕದಾದಂತಹ ಕಿರು ಪ್ರವೇಶ ದ್ವಾರಗಳು, ಇವುಗಳು ಸಹ ಮುಖ್ಯ ಪ್ರವೇಶ ದ್ವಾರಕ್ಕೆ ಹೊಂದಿಕೊಂಡಂತೆ ಇರುತ್ತವೆ. ಕೊತ್ತಲಗಳು ಸಹ ಶಾಸನಗಳೊಂದಿಗೆ ಇರುವುದನ್ನು ನಾವು ಕಾಣಬಹುದು. ಇಂತಹದೇ ನಮಗೆ ಕೋಟೆಯ ರಚನೆಗಳು, ಅಂದರೆ ಉತ್ತಮ ಮಟ್ಟದಲ್ಲಿ ಸಂರಕ್ಷಿತವಾಗಿರುವಂತಹ ಕೋಟೆ ಹಾಗೂ ಇತರೆ ವಾಸ್ತು ನಿರ್ಮಿತಿಗಳನ್ನು ನಾವು ತಮಿಳುನಾಡಿನಲ್ಲಿರುವ ಸೆಂಜಿಯಲ್ಲಿಯೂ ಸಹ ನಾವು ಕಾಣಬಹುದು. ಇದು ಬಹಳ ಸ್ಥೂಲವಾಗಿ ಈ ಧಾರ್ಮಿಕ ಹಾಗೂ ರಕ್ಷಣಾ ವಾಸ್ತುವಿನ ಕುರಿತಂತೆ ನಾನು ಹೇಳಿದ್ದೇನೆ. ಮೂರನೆಯ ಅವರ ಕೊಡುಗೆ ಅಂತಂದರೆ ಅವರು ನಿರ್ಮಿಸಿದಂತಹ ಲೌಕಿಕ ಕಟ್ಟಡಗಳು. ಲೌಕಿಕ ಕಟ್ಟಡಗಳು ಎಂದರೆ ಸೆಕ್ಯುಲರ್ ಸ್ಟ್ರಕ್ಚರ್ಸ್ ಎಂದು ಹೇಳುತ್ತೇವೆ. ಸಾಮಾನ್ಯ ವ್ಯಕ್ತಿಗಳಾಗಲಿ ವಾಸ ಮಾಡುವುದಕ್ಕೆ ಅಥವಾ ರಾಜ ಪ್ರಮುಖರು ವಾಸ ಮಾಡುವಂತಹ ನಿರ್ಮಿತಿಗಳು ಸಹ ನಾವು ಮುಖ್ಯವಾಗಿ ಹಂಪಿ ಪರಿಸರದಲ್ಲಿ ಕಾಣಬಹುದು. ಬಹಳ ಪ್ರಮುಖವಾದಂತಹ ಅಂತಹ ನಿರ್ಮಿತಿಗಳೆಂದರೆ ಮಹಾನವಮಿ ದಿಬ್ಬ
ಅಥವಾ ಮಹಾನವಮಿ ಪ್ಲಾಟ್ಫಾರ್ಮ್ ಎಂದು ಕರೆಯುತ್ತೇವೆ. ಈ ಮಹಾನವಮಿ ದಿಬ್ಬದಲ್ಲಿ ರಾಜನು ದಸರಾ ಹಬ್ಬದ ಸಂದರ್ಭದಲ್ಲಿ 10 ದಿನಗಳ ಕಾಲ ಉತ್ಸವ ಆಚರಣೆಗಳನ್ನು ನಡೆಸುವಂತಹ ಪರಿಕ್ರಮದಲ್ಲಿ ರಾಜನು ಆ ಮಹಾನವಮಿ ದಿಬ್ಬದ ಮೇಲ್ಭಾಗದಲ್ಲಿ ಕುಳಿತು ದಿನನಿತ್ಯ ವಿನೋದಾವಳಿಗಳನ್ನು ನೋಡಿ ಆನಂದಿಸುತ್ತಿದ್ದರು. ಇದರೊಂದಿಗೆ ಜನಸಾಮಾನ್ಯರು ಸಹ ಇಂತಹ ಉತ್ಸವಗಳಲ್ಲಿ ಪಾಲ್ಗೊಂಡು ತಮ್ಮ ಮನಸ್ಸು ಹಾಗೂ ಹೃದಯವನ್ನು ತುಂಬಿಕೊಳ್ಳುತ್ತಿದ್ದರು. ಮಹಾನವಮಿ ದಿಬ್ಬದ ವಿಶೇಷವೆಂದರೆ ಆ ಇಡೀ ಮಹಾನವಮಿ ದಿಬ್ಬದ ಹೊರಭಾಗದಲ್ಲಿ ಇರುವಂತಹ ಉಬ್ಬು ಶಿಲ್ಪಗಳ ರಚನೆಯಲ್ಲಿ ಒಂದೇ ಒಂದು ಧಾರ್ಮಿಕ ಶಿಲ್ಪವು ಇಲ್ಲದೆ ಇರುವುದು ಬಹಳ ವಿಶೇಷ. ಸುಮಾರು 4,000ಕ್ಕೂ ಅಧಿಕವಾದಂತಹ ಉಬ್ಬು ಶಿಲ್ಪಗಳಿವೆ. ಆ ಎಲ್ಲ ಶಿಲ್ಪಗಳು ದಿನನಿತ್ಯದ ಸಾಮಾನ್ಯ ಮನುಷ್ಯರ ದಿನನಿತ್ಯದ ದಿನಚರಿಯ ಭಾಗಗಳನ್ನು ಅಲ್ಲಿ ಅತ್ಯಂತ ಕೂಲಂಕಷವಾಗಿ ಚಿತ್ರಿಸಿರುವರು. ಉದಾಹರಣೆಗೆ ಹೇಳುವುದಾದರೆ, ನಾವು ದಿನನಿತ್ಯ ನೋಡುವಂತಹ ಪ್ರಾಣಿ ಪಕ್ಷಿಗಳಾಗಿರಬಹುದು, ಅಥವಾ ಬೇಟೆಗಾರರು ಬೇಟೆಯನ್ನು ಆಡುವ ಸಂದರ್ಭ, ತಾವು ಆಡಿದಂತಹ ಬೇಟೆ ಅಂದರೆ ತಾವು ಬೇಟೆಯಾಡಿ ಕೊಂದಂತಹ ಪ್ರಾಣಿಗಳನ್ನು ತಮ್ಮ ಹೆಗಲಿನ ಮೇಲೆ ಅಥವಾ ಕೋಲಿನ ಸಹಾಯದಿಂದ ಹೊತ್ತು ಒಯ್ಯುವ ದೃಶ್ಯಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಬೇಟೆಯಾಡುವ ಸಂದರ್ಭ ಯಾವ ತಂತ್ರವನ್ನು ಬಳಸಿ ಬೇಟೆಯಾಡುತ್ತಿದ್ದರು ಎಂಬುದನ್ನು ಸಹ ಅತ್ಯಂತ ಮನಮೋಹಕವಾಗಿ ಚಿತ್ರಿಸಿರುವರು. ಇದರೊಂದಿಗೆ ತಮಗೆಲ್ಲ ತಿಳಿದಿರುವಂತಹ ವಿಜಯನಗರ ಸಾಮ್ರಾಜ್ಯದ ಅರಸರು ಅರಬ್ ದೇಶದಿಂದ ಕುದುರೆಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಅಂತಹ ಅರಬ್ಬಿ ವರ್ತಕರು ತಮ್ಮ ಕುದುರೆಗಳನ್ನು ರಾಜನಿಗೆ ತಂದು ಸಮರ್ಪಿಸುವಂತಹ ದೃಶ್ಯಗಳನ್ನು ಸಹ ಈ ಮಹಾನವಮಿ ದಿಬ್ಬದ ಒಂದು ಪ್ಲಾಟ್ಫಾರ್ಮ್ ಅಂತ ಏನು ಕರಿತೀವಿ ಅದರ ಹೊರಭಾಗದಲ್ಲಿ ಇರುವಂತಹ ಶಿಲ್ಪಗಳಲ್ಲಿ ನಾವು ಕಾಣಬಹುದು. ಇದರಂತೆಯೇ ಆನೆಗಳ ಸಾಲು ಮಂಟಪ ಅಥವಾ ಎಲಿಫೆಂಟ್ಸ್ ಟೇಬಲ್, ಏನು ಆನೆ ಲಾಯ ಎಂದು ಕರೆಯುತ್ತೇವೆ, ಅದು ಸಹ ಬಹಳ ವಿಶೇಷವಾದ ಒಂದು ನಿರ್ಮಿತಿ ಎಂದೇ ಹೇಳಬಹುದು. ಇವುಗಳನ್ನು ಹೊರತುಪಡಿಸಿ ಲೌಕಿಕ ಕಟ್ಟಡಗಳಲ್ಲಿ ಕಲಶಪ್ರಾಯವಾಗಿರುವಂತಹ ಮತ್ತೊಂದು ವಾಸ್ತು ನಿರ್ಮಿತಿ ಎಂದರೆ ಹಂಪಿಯಲ್ಲಿರುವಂತಹ ಕಮಲ್ ಮಹಲ್. ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಿರುವರು. ಅದನ್ನು ನಾವು ಇಂಡೋ ಸಾರ್ಸೆನಿಕ್ ಶೈಲಿ ಎಂದು ಸಹ ಕರೆಯುತ್ತೇವೆ. ವಾಸ್ತುಶಿಲ್ಪಿಗಳು ತಮ್ಮ ಶೈಲಿಗಳನ್ನು ಕೊಡುಕೊಳ್ಳುವಿಕೆಯ ಮೂಲಕ ಅನೇಕ ಹೊಸ ಪ್ರಯೋಗಗಳನ್ನು ಸಹ ಮಾಡಿರುವರು. ಇವೆಲ್ಲದರೊಂದಿಗೆ ಬಹಳ ಮುಖ್ಯವಾದಂತಹ ಮತ್ತು ಪ್ರಜಾಹಿತಾತ್ಮಕ ಸಾಮಾಜಿಕ ಕಳಕಳಿಯಿಂದ ನಿರ್ಮಿಸಿದಂತಹ ಅನೇಕ ನೀರಾವರಿ ರಚನೆಗಳನ್ನು ನಾವು ವಿಜಯನಗರದಲ್ಲಿ ಕಾಣಬಹುದು. ಅವುಗಳೇ ಕೆರೆಗಳ ನಿರ್ಮಾಣ. ಇದನ್ನು ನಾವು ಹೈಡ್ರಾಲಿಕ್ ಆರ್ಕಿಟೆಕ್ಚರ್ ಎಂದು ಕರೆಯುತ್ತೇವೆ, ಅಥವಾ ಒಂದು ನೀರಿನ ಸಂರಕ್ಷಣೆಗೆ ಮತ್ತು ನೀರಿನ ಸದ್ಬಳಕೆಗೆ ಬಳಸಿರುವಂತಹ ನಿರ್ಮಿತಿಗಳಾಗಿವೆ. ವಿಜಯನಗರ ಕಾಲದಲ್ಲಿಯೇ ಅನೇಕ ಕೆರೆಗಳ ನಿರ್ಮಾಣಗಳಾದವು. ಅದರ ತೂಬುಗಳ ರಚನೆ ಮತ್ತು ಅದರ ವೇಸ್ಟ್ ವೇರ್ ಅಂತ ಏನು ಕರಿತೀವಿ ಕೋಡಿ, ಆ ಕೋಡಿಯ ರಚನೆಯೂ ಸಹ ಬಹಳ ವಿಶೇಷತೆಯನ್ನು ಹೊಂದಿರುವಂತಹದ್ದಾಗಿವೆ. ಇಂದಿಗೂ ಸಹ ಈ ಭಾಗದಲ್ಲಿ ಅಂದರೆ ಹಂಪಿ ಪರಿಸರದ ಭಾಗದಲ್ಲಿ ಅನೇಕ ಕೆರೆಗಳು ಇರುವುದನ್ನು, ಅವುಗಳು ಇಂದಿಗೂ ಬಳಕೆಯಲ್ಲಿರುವುದನ್ನು ನಾವು ಕಾಣಬಹುದು. ಮತ್ತೊಂದು ಅಂಶವೆಂದರೆ ತುಂಗಭದ್ರಾ ನದಿಯಿಂದ ಅನೇಕ ಕಾಲುವೆಗಳನ್ನು ನಿರ್ಮಿಸಿ ಆ ಕಾಲುವೆಗಳ ಮುಖಾಂತರ ಕೃಷಿಗೆ ಉತ್ತೇಜನವನ್ನು ನೀಡಿರುವುದನ್ನು ಸಹ ನಾವು ಕಾಣಬಹುದು. ಅಂತಹ ಒಂದು ಉತ್ತಮ ಉದಾಹರಣೆಯು ತುರ್ತಾ ಕಾಲುವೆ ಎಂದು ಕರೆಯುತ್ತೇವೆ. ಶಾಸನಗಳಲ್ಲಿ ಈ ತುರ್ತಾ ಕಾಲುವೆಗೆ ಹಿರಿಯ ಕಾಲುವೆ ಎಂದು ಹೆಸರಿಸಲಾಗಿದೆ.
ಮತ್ತೊಂದು ಮುಖ್ಯವಾದ ಕೊಡುಗೆ ಎಂದರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಸುಮಾರು 11ಕ್ಕೂ ಅಧಿಕವಾದಂತಹ ಸೇತುವೆಗಳನ್ನು ಅಥವಾ ಡ್ಯಾಮ್ ಅಂತ ಏನು ಕರಿತೀವಿ, ಅಂದರೆ ಅಣೆಕಟ್ಟುಗಳನ್ನು ಅವರು ರಚಿಸಿರುವರು. ಇಂದಿನ ತುಂಗಭದ್ರಾ ನದಿಗೆ ಕಟ್ಟಲಾಗಿರುವ ಅಣೆಕಟ್ಟು ಟಿ.ಬಿ ಡ್ಯಾಮ್ ಅಂತ ಏನು ಕರಿತೀವಿ, ತುಂಗಭದ್ರಾ ಡ್ಯಾಮ್ ಅಂತೂ ಸುಮಾರು 1950ರ ದಶಕದಲ್ಲಿ ನಿರ್ಮಿಸಿದಂತಹ ಈ ನಿರ್ಮಿತಿಯಿಂದ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಅನೇಕ ಅಣೆಕಟ್ಟುಗಳು ಹಿನ್ನೀರಿನಲ್ಲಿ ಮುಳುಗಿ ಹೋಗಿವೆ. ಆದರೂ ಕೆಲವೊಂದು ಉತ್ತಮ ಉದಾಹರಣೆಗಳು ಉಳಿದುಕೊಂಡು ಬಂದಿರುವುದನ್ನು ನಾವು ಕಾಣಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಹಿರಿಯ ಕಾಲುವೆಗೆ ಕಟ್ಟಿರುವಂತಹ ಅಣೆಕಟ್ಟು, ತುರ್ತಾ ಕಾಲುವೆಗೆ ಅಣೆಕಟ್ಟನ್ನು ಕಟ್ಟಿರುವುದು. ಅಂದರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿ ಆ ಅಣೆಕಟ್ಟಿನ ಹಿನ್ನೀರಿನಿಂದ ಈ ತುರ್ತಾ ಕಾಲುವೆಯನ್ನು ಅವರು ತೋಡಿರುವರು. ಈ ಕಾಲುವೆಯ ಸುಮಾರು ಹಂಪಿ ಪರಿಸರದಲ್ಲಿ 27 ಕಿಲೋಮೀಟರ್ ವರೆಗೆ ಹಾಯ್ದು ಮತ್ತೆ ಅದು ತುಂಗಭದ್ರಾ ನದಿಯನ್ನು ಮತ್ತೆ ಸೇರುತ್ತದೆ. ಎಲ್ಲಿಯೂ ನೀರು ಪೋಲಾಗುವುದಿಲ್ಲ ಹಾಗೂ ಅಲ್ಲಿ ಹೂಳು ತುಂಬಿಕೊಳ್ಳುವುದಿಲ್ಲ. ಏಕೆಂದರೆ ಈ ಕಾಲುವೆಗಳ ರಚನೆಯು ಭೂಕ್ಷಿತಿಜ ಮಟ್ಟದಲ್ಲಿ, ಅಂದರೆ ಕಾಂಟೂರ್ ಲೆವೆಲ್ಸ್ನಲ್ಲಿ ನಿರ್ಮಿಸಿರುವುದರಿಂದ ನೀರು ಎಲ್ಲಿಯೂ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗಿ ಮತ್ತೆ ತುಂಗಭದ್ರಾ ಒಡಲನ್ನು ಸೇರುತ್ತದೆ. ಇಂತಹ ಕೌಶಲಗಳು ನಮಗೆ ನಿಜಕ್ಕೂ ಅನುಕರಣೀಯ. ನಾವು ಇಂದೂ ಸಹ ಅವರ ಕಾಲದಲ್ಲಿ ನಿರ್ಮಿಸಿದಂತಹ ಕೌಶಲಗಳು, ಅವುಗಳ ಅಧ್ಯಯನದಿಂದ ನಾವು ಅಧಿಕವಾಗಿ ತಿಳಿದುಕೊಳ್ಳುವುದರೊಂದಿಗೆ ಅದನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಕೃಷಿಗೆ ಉತ್ತೇಜನವನ್ನು ಕೊಡಬಹುದು ಹಾಗೂ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿಗಳನ್ನು ಸಹ ನಾವು ಉಳಿತಾಯ ಮಾಡಬಹುದು. ವಿಜಯನಗರ ಕಾಲದ ವಾಸ್ತುಶಿಲ್ಪದ ನಂತರ ಈಗ ಕಲೆಯನ್ನು ಪರಿಚಯಿಸಿಕೊಳ್ಳೋಣ. ಈಗಾಗಲೇ ನಾನು ಉಲ್ಲೇಖಿಸಿದಂತೆ ಅವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಅನೇಕ ಶಿಲ್ಪಗಳನ್ನು ನಾವು ದೇವಾಲಯಗಳಲ್ಲಿ ಹಾಗೂ ಲೌಕಿಕ ಕಟ್ಟಡಗಳಲ್ಲಿ ಬಹಳ ವಿರಳವಾಗಿ ರಕ್ಷಣಾ ವಾಸ್ತುವಿನಲ್ಲಿ ಕಾಣಬಹುದು. ವಿಜಯನಗರ ಕಾಲದಲ್ಲಿ ಶಿಲ್ಪಿಗಳು ತಮ್ಮ ಕೌಶಲವನ್ನು, ಅತ್ಯದ್ಭುತವಾದಂತಹ ಕುಶಲತೆಯನ್ನು ಅನೇಕ ಶಿಲ್ಪಗಳನ್ನು ಕೆತ್ತುವುದರ ಮೂಲಕ ತೋರಿಸಿದ್ದಾರೆ. ಅವರ ಶಿಲ್ಪಗಳನ್ನು ನಾವು ಸ್ಥೂಲವಾಗಿ 3 ಭಾಗಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದು ಚಿತ್ರ, ಚಿತ್ರಾರ್ಧ, ಚಿತ್ರಾಭಾಸ. ಚಿತ್ರ ಎಂದರೆ ಪೂರ್ಣ ಪ್ರಮಾಣದಲ್ಲಿ ಇರುವಂತಹ ಮತ್ತು ಸ್ವತಂತ್ರವಾಗಿರುವಂತಹ ಶಿಲ್ಪಗಳು. ಅಂತಹ ಶಿಲ್ಪಗಳನ್ನು ನಾವು ದೇವಾಲಯದ, ಅದರಲ್ಲೂ ಮುಖ್ಯವಾಗಿ ಗರ್ಭಗೃಹದ ಒಳಗೆ ಸ್ಥಾಪಿಸಲಾಗಿರುವ ಮೂರ್ತಿಗಳನ್ನು ಅಥವಾ ದೇವತಾ ಮೂರ್ತಿಗಳನ್ನು ನಾವು ಕಾಣಬಹುದು. ಎರಡನೆಯದು ಚಿತ್ರಾರ್ಧ, ಅಂದರೆ ಉಬ್ಬು ಶಿಲ್ಪಗಳು. ಕಂಬಗಳಲ್ಲಿ, ಭಿತ್ತಿಗಳಲ್ಲಿ ಅವರು ಕೆತ್ತಿರುವ ಶಿಲ್ಪಗಳು ಅರ್ಧ ಮಾತ್ರ ನಮಗೆ ಕಾಣಸಿಗುತ್ತವೆ. ಅವುಗಳನ್ನು ನಾವು ಉಬ್ಬು ಶಿಲ್ಪಗಳೆಂದು ಕರೆಯುತ್ತೇವೆ. ಮೂರನೆಯದು ಚಿತ್ರಾಭಾಸ. ಚಿತ್ರಾಭಾಸ ಎಂದರೆ ವರ್ಣಚಿತ್ರಕಲೆ, ಪೇಂಟಿಂಗ್ಸ್. ಇವುಗಳನ್ನು ನಾವು ಚಿತ್ರಾಭಾಸ ಎಂದು ಕರೆಯುತ್ತೇವೆ. ಒಂದು ದೇವತೆಯು ಯಾವ ಭಂಗಿಯಲ್ಲಿರಬೇಕು, ಯಾವ ವಸ್ತ್ರಗಳನ್ನು ಧರಿಸಿರಬೇಕು, ಯಾವ ಆಯುಧಗಳನ್ನು ಹಿಡಿದಿರಬೇಕು ಎಂಬುದನ್ನು ವಿವಿಧ ಆಗಮಗಳು ಹಾಗೂ ಶಿಲ್ಪಶಾಸ್ತ್ರಗಳು ವಿವರಣೆಗಳನ್ನು ಅಥವಾ ಮಾಹಿತಿಗಳನ್ನು ಒದಗಿಸುತ್ತವೆ. ಅವುಗಳನ್ನು ಪ್ರಮಾಣಬದ್ಧವಾಗಿ ಅದಕ್ಕೆ ಶಿಲ್ಪಶಾಸ್ತ್ರ ಮತ್ತು ಆಗಮಗಳಿಗೆ ಅನುಗುಣವಾಗಿ
ಶಿಲ್ಪಗಳನ್ನು ಶಿಲ್ಪಿಗಳು ರಚಿಸಿರುತ್ತಾರೆ. ಉಬ್ಬು ಶಿಲ್ಪಗಳನ್ನು ನಾವು ಸಾಮಾನ್ಯವಾಗಿ ದೇವಾಲಯದ ಕಂಬಗಳಲ್ಲಿ, ಒಂದು ಕಂಬವಿದ್ದರೆ ಆ ಕಂಬವು ಇದನ್ನು ಚೌಕಾಕಾರದ ಕಂಬಗಳ 4 ಭಾಗಗಳಲ್ಲಿ ಈ ಶಿಲ್ಪಗಳನ್ನು ಅಥವಾ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗುತ್ತದೆ. ಇನ್ನು ಚಿತ್ರಾಭಾಸ ಎಂತಂದ್ರೆ ಈಗಾಗಲೇ ತಮಗೆ ತಿಳಿಸಿದಂತೆ ಪೇಂಟಿಂಗ್ಸ್ ಅಂದರೆ ವರ್ಣಚಿತ್ರಕಲೆ. ಆ ವರ್ಣಚಿತ್ರಕಲೆಯು ಸಹ ದೇವಾಲಯದ ಒಳ ಮತ್ತು ಹೊರ ಭಾಗಗಳಲ್ಲಿ ಇರುವುದನ್ನು ನಾವು ಕಾಣಬಹುದು. ಮುಖ್ಯವಾಗಿ ದೇವಾಲಯದ ರಂಗಮಂಟಪ ಇರಬಹುದು ಅಥವಾ ನವರಂಗ ಮಂಟಪ ಇರಬಹುದು, ಅದರ ಒಳ ಚಾವಣಿಯ ಭಾಗದಲ್ಲಿ ಇಂತಹ ವರ್ಣಚಿತ್ರಗಳನ್ನು ರಚಿಸಲಾಗುತ್ತದೆ. ಮುಖ್ಯವಾಗಿ ಈಗಾಗಲೇ ನಾನು ಉಲ್ಲೇಖಿಸಿದಂತೆ ವಿಜಯನಗರ ಕಾಲದಲ್ಲಿ ಅವರು ಬಳಸಿದಂತಹ ಮಾಧ್ಯಮ ಕಣಶಿಲೆ ಅಥವಾ ಗ್ರಾನೈಟ್ ಕಲ್ಲು. ಈ ಕಲ್ಲು ಅತ್ಯಂತ ಗಡುಸಾಗಿರುವ ಕಾರಣ ಶಿಲ್ಪಗಳಲ್ಲಿ ನಾವು ಅತಿ ಹೆಚ್ಚಿನ ಅಂದರೆ ಸೂಕ್ಷ್ಮ ಕೆತ್ತನೆಗಳನ್ನು ನಾವು ಕಾಣುವುದು ಕಷ್ಟ. ಈ ಪೂರ್ವದಲ್ಲಿ ಅಂದರೆ ವಿಜಯನಗರ ಪೂರ್ವದಲ್ಲಿ ಹೊಯ್ಸಳರ ಕಾಲದಲ್ಲಿರಬಹುದು ಅಥವಾ ಒಂದು ಕಲ್ಯಾಣ ಚಾಳುಕ್ಯರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಅಥವಾ ರಚಿಸಿದಂತಹ ಶಿಲ್ಪಗಳಲ್ಲಿ ಹೆಚ್ಚಿನ ಅಲಂಕರಣೆಗಳನ್ನು, ಬಹಳ ಸೂಕ್ಷ್ಮ ಕೆತ್ತನೆಗಳನ್ನು ನಾವು ಕಾಣಬಹುದು. ಅಂತಹ ಕೆತ್ತನೆಗಳು ಈ ಗಡುಸಾದ ಕಲ್ಲಿನ ಕಾರಣ, ಅಂದರೆ ಗ್ರಾನೈಟ್ ಕಲ್ಲಿನಲ್ಲಿ ಮೂಡಿಸುವುದು ಕಷ್ಟವಾದ ಕಾರಣ ಅಂತಹದನ್ನು ನಾವು ವಿಜಯನಗರ ಕಾಲದಲ್ಲಿ ಕಾಣುವುದು ಅತ್ಯಂತ ವಿರಳ. ಆದರೆ ಅವರು ಬಳಸಿದಂತಹ ಕೆಲವು ಸಾಫ್ಟ್ ಸ್ಟೋನ್ಸ್, ಅಂದರೆ ಡೈಕ್ ಶಿಲೆಯನ್ನು ಬಳಸಿರುವಂತಹ ಸಂದರ್ಭದಲ್ಲಿ ಅಂತಹ ಕುಶಲತೆಯನ್ನು, ಸೂಕ್ಷ್ಮ ಕೆತ್ತನೆಗಳನ್ನು ನಾವು ಕಾಣಬಹುದು. ಇನ್ನು ವಸ್ತು ವಿಷಯಕ್ಕೆ ಬಂದರೆ, ಬಹುತೇಕವಾಗಿ ವಿಜಯನಗರ ಕಾಲದಲ್ಲಿ ವೈಷ್ಣವ ಶಿಲ್ಪಗಳು ಹಾಗೂ ಶೈವ ಶಿಲ್ಪಗಳು, ಇದರೊಂದಿಗೆ ಲೌಕಿಕ ಶಿಲ್ಪಗಳನ್ನು ನಾವು ಕಾಣಬಹುದು. ಏನು ವೈಷ್ಣವ ಶಿಲ್ಪಕ್ಕೆ ಸಂಬಂಧಿಸಿದಂತೆ ಪ್ರಧಾನವಾಗಿ ಬಹುತೇಕ ದೇವಾಲಯಗಳಲ್ಲಿ ನಾವು ಕಂಡುಬರುವುದು ವಿಷ್ಣುವಿನ ದಶಾವತಾರದ ಶಿಲ್ಪಗಳು. ಮತ್ಸ್ಯಾವತಾರದಿಂದ ಪ್ರಾರಂಭಿಸಿ ಕಲ್ಕಿಯವರೆಗೆ ಅವತಾರವನ್ನು ಎತ್ತಿರುವಂತಹ ಏನು ವಿಷ್ಣುವಿನ ಅನೇಕ ಶಿಲ್ಪಗಳನ್ನು ನಾವು ಕಾಣಬಹುದು. ಇಲ್ಲಿ ಮತ್ತೆ ನಾನು ಪ್ರಮುಖವಾಗಿ ಉಲ್ಲೇಖ ಮಾಡಬಯಸುವ ವಿಷಯವೆಂದರೆ, ಉಬ್ಬು ಶಿಲ್ಪಗಳಿಗೆ ಸಂಬಂಧಿಸಿದಂತೆ ಹಂಪಿಯಲ್ಲಿರುವಂತಹ ಹಜಾರರಾಮ ದೇವಾಲಯದ ಹೊರಭಾಗದ ಭಿತ್ತಿಯಲ್ಲಿ ಇಡೀ ಅಥವಾ ಸಂಪೂರ್ಣ ರಾಮಾಯಣವನ್ನು ಚಿತ್ರದ ರೂಪದಲ್ಲಿ ಬಿಡಿ ಬಿಡಿಯಾಗಿ ತೋರಿಸಿರುವುದು ಬಹಳ ವಿಶೇಷ. ಹಜಾರ ರಾಮಚಂದ್ರ ದೇವಾಲಯವನ್ನು ನಾವು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿದಾಗ ಆ ದೇವಾಲಯದ ಹೊರಭಿತ್ತಿಯಲ್ಲಿರುವಂತಹ ಪ್ರತಿ ಬಿಡಿ ಕಲ್ಲಿನಲ್ಲಿ, ಅಂದರೆ ದೇವಾಲಯದ ಹೊರಭಾಗದ ಗೋಡೆಯ ಮೇಲಿರುವಂತಹ ಬಿಡಿ ಕಲ್ಲಿನಲ್ಲಿ ಒಂದೊಂದು ಎಪಿಸೋಡ್, ಒಂದೊಂದು ಕಂತುಗಳನ್ನು, ಅಂದರೆ ರಾಮಾಯಣದ ಒಂದೊಂದು ಹಂತವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಮನೋಜ್ಞವಾಗಿ ಕಂಡಿರಿಸಿರುವರು. ಇದನ್ನೇ ನಾವು ಕಥಾ ನಿರೂಪಕ ಶಿಲ್ಪಗಳು ಎಂದು ಕರೆಯುತ್ತೇವೆ. ಅಂದರೆ ನರೇಟಿವ್ ಪ್ಯಾನೆಲ್ಸ್ ಎಂದು ಇಂಗ್ಲಿಷ್ನಲ್ಲಿ ನಾವು ಕರೀತೇವೆ. ಅಂದರೆ ಇಡೀ ರಾಮಾಯಣವನ್ನು ನಾವು ಮೌಖಿಕವಾಗಿ ಹೇಳುವುದರ ಬದಲಿಗೆ ಚಿತ್ರದ ಮೂಲಕ, ಶಿಲ್ಪಗಳ ಮೂಲಕ ತೋರಿಸಿರುವುದು ಬಹಳ ವಿಶೇಷ. ಇಂತಹದೇ ಒಂದು ನಿರೂಪಣೆಯನ್ನು ನಾವು ಲೇಪಾಕ್ಷಿ ದೇವಾಲಯದಲ್ಲೂ ಸಹ ಕಾಣಬಹುದು. ಇನ್ನು ಲೌಕಿಕ ಶಿಲ್ಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ
ಮಹಾನವಮಿ ದಿಬ್ಬದ ಉದಾಹರಣೆಯನ್ನು ನೀಡಿರುವೆ. ಮಹಾನವಮಿ ಆವರಣದ ಪಕ್ಕದಲ್ಲಿಯೇ ಹೊಂದಿಕೊಂಡಿರುವಂತಹ ಹಜಾರರಾಮ ದೇವಾಲಯದಲ್ಲಿ ನಾವು ಈ ದಸರೆಗೆ ಸಂಬಂಧಿಸಿದಂತಹ ಅನೇಕ ಚಿತ್ರಣವನ್ನು ಕಾಣಬಹುದು. ಅಂದರೆ ಸಾಲು ಸಾಲಾಗಿ ತೆರಳುತ್ತಿರುವಂತಹ ಸೈನಿಕರಿರಬಹುದು, ಕುದುರೆಗಳಿರಬಹುದು, ಅಥವಾ ಒಂದು ಈ ವಸಂತೋತ್ಸವ ಅಥವಾ ಹೋಳಿ ಆಡುವಂತಹ ಮಹಿಳೆಯರಿರಬಹುದು, ವಾದ್ಯಗಾರರು ವಾದ್ಯವನ್ನು ವಿವಿಧ ರೀತಿಯ ವಾದ್ಯಗಳನ್ನು ನುಡಿಸುತ್ತಿರುವಂತಹ ವಾದ್ಯಗಾರರು, ವಾದ್ಯಗಳು, ಇವೆಲ್ಲವೂ ಸಹ ಅಂದಿನ ಕಾಲದ ಜನಜೀವನ, ಸಾಮಾಜಿಕ ಜನಜೀವನವನ್ನು ನಮ್ಮ ಮುಂದೆ ತೆರೆದಿಡುತ್ತವೆ. ಈಗಾಗಲೇ ತಮಗೆ ತಿಳಿಸಿದಂತೆ ಚಿತ್ರಾಭಾಸ ಅಂದರೆ ಏನು ವರ್ಣಚಿತ್ರ ಕಲೆಯು ಹಂಪಿಯ ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿರುವಂತಹ ರಂಗಮಂಟಪದ ಒಳ ಛಾವಣಿಯಲ್ಲಿ ರಚಿಸಲಾಗಿದೆ. ಅಲ್ಲಿ ವಿದ್ಯಾರಣ್ಯ ಗುರುಗಳು ಅಥವಾ ವಿದ್ಯಾರಣ್ಯರು ಏನು ವಿಜಯನಗರ ಸ್ಥಾಪನೆಗೆ ಕಾರಣೀಭೂತರಾದಂತಹ ಮಹಾನ್ ಗುರುಗಳ ಒಂದು ಮೆರವಣಿಗೆಯ ದೃಶ್ಯವನ್ನು ಸಹ ಅಲ್ಲಿ ಕೆತ್ತಲಾಗಿದೆ. ಇದರೊಂದಿಗೆ ತಾರಕಾಸುರನ ವಧೆ ಇರಬಹುದು ಅಥವಾ ಒಂದು ವಿಷ್ಣುವಿನ ದಶಾವತಾರದ ಶಿಲ್ಪಗಳು, ಈ ರೀತಿಯಾಗಿ ನಮಗೆ ಧಾರ್ಮಿಕೇತರ, ವೈಷ್ಣವ ಹಾಗೂ ಶೈವ ಧರ್ಮಕ್ಕೆ ಸೇರಿದಂತಹ ಅನೇಕ ವಿಚಾರಗಳನ್ನು ಬಹಳ ಮನೋಜ್ಞವಾಗಿ ಅಲ್ಲಿ ಚಿತ್ರಿಸಲಾಗಿದೆ. ಇದರೊಂದಿಗೆ ಅದರ ಮೇಲ್ಭಾಗದಲ್ಲಿಯೇ ಲತಾ ಸುರುಳಿಗಳ ಮಧ್ಯೆ ವಿಷ್ಣುವಿನ ದಶಾವತಾರವನ್ನು, ಅದು ಶೈವ ದೇವಾಲಯವೇ ಆಗಿರಲಿ ಅಥವಾ ವೈಷ್ಣವ ದೇವಾಲಯವೇ ಆಗಿರಲಿ, ಇಲ್ಲಿ ಈ ವಿಷ್ಣುವಿನ ದಶಾವತಾರವನ್ನು ಸಹ ಚಿಕ್ಕ ಚಿತ್ರಗಳ ಮೂಲಕ, ಚಿಕ್ಕ ಉಬ್ಬು ಚಿತ್ರಗಳ ಮೂಲಕ ತೋರಿರುವುದು ಬಹಳ ವಿಶೇಷವಾದಂತಹ ಸಂಗತಿ. ಯಾವುದೇ ದೇವಾಲಯ ಶೈವ ಧರ್ಮಕ್ಕೆ ಸೇರಿದ್ದೇ ಆಗಿರಲಿ ಅಥವಾ ವೈಷ್ಣವ ಧರ್ಮಕ್ಕೆ ಸೇರಿದ್ದೇ ಆಗಿರಲಿ, ಈ ಎರಡೂ ದೇವಾಲಯಗಳ ಕಂಬಗಳಲ್ಲಿ ಅಂದರೆ ಮುಖಮಂಟಪವಿರಬಹುದು ಅಥವಾ ರಂಗಮಂಟಪವಿರಬಹುದು ಅಥವಾ ನವರಂಗ ಭಾಗದಲ್ಲಿ ಶೈವ ಮತ್ತು ವೈಷ್ಣವ ಶಿಲ್ಪಗಳನ್ನು ಸಮತೋಲನವಾಗಿ ಅಲ್ಲಿ ರಚಿಸಿರುವುದನ್ನು ನಾವು ಕಾಣಬಹುದು. ವೈಷ್ಣವ ದೇವಾಲಯ ಅಂದರೆ ಬರೀ ವಿಷ್ಣುವಿನಿಗೆ ಸಂಬಂಧಿಸಿದ್ದೇ ಇರಬೇಕೆಂದು ಇಲ್ಲ. ಆ ವಿಷ್ಣುವಿನ ದೇವಾಲಯದಲ್ಲಿ ಶಿವನಿಗೆ ಸಂಬಂಧಿಸಿದಂಥ ಶಿವಲೀಲಾ ಮೂರ್ತಿಗಳಾಗಿರಬಹುದು, ಶಿವ ಕಥಾ ನಿರೂಪಕ ಶಿಲ್ಪಗಳಾಗಿರಬಹುದು, ಇಂತಹ ಶಿಲ್ಪಗಳನ್ನು ಬಹಳ ಸಮತೋಲನವಾಗಿ ಅವರು ಬಳಸಿರುವರು. ವಿಜಯನಗರ ಕಾಲದ ಮತ್ತೊಂದು ಮಹತ್ತರವಾದ ಬಹಳ ಪ್ರಮುಖವಾದಂತಹ ಕೊಡುಗೆ ಎಂದರೆ ಏಕಶಿಲಾ ಮೂರ್ತಿಗಳ ರಚನೆ. ಅಂದರೆ ಇದು ಸಹ ಚಿತ್ರ ಅಥವಾ ಒಂದು ಪೂರ್ಣ ಚಿತ್ರ ಅಥವಾ ಬಿಡಿ ಶಿಲ್ಪಗಳಿಗೆ ಸಂಬಂಧಿಸಿದ್ದಾಗಿದೆ. ಏಕ ಬಂಡೆಯಲ್ಲಿ ಅಂದರೆ ಒಂದೇ ಒಂದು ಕಲ್ಲಿನಲ್ಲಿ ಬೃಹದಾಕಾರವಾಗಿ ಶಿಲ್ಪಗಳನ್ನು ಕೆತ್ತುವುದು ವಿಜಯನಗರ ಕಾಲದ ಒಂದು ವಿಶೇಷತೆ ಎಂದೇ ಹೇಳಬಹುದು. ಮುಖ್ಯವಾಗಿ ಹಂಪಿ ಪರಿಸರದಲ್ಲಿ ಕಾಣಸಿಗುವಂತಹ ಏಕಶಿಲಾ ಮೂರ್ತಿಗಳು, ಅದರಲ್ಲಿ ಕಡಲೆಕಾಳು ಗಣಪತಿ, ಸಾಸುವೆ ಕಾಳು ಗಣಪತಿ, ಉಗ್ರ ನರಸಿಂಹ ಅಥವಾ ಲಕ್ಷ್ಮೀ ನರಸಿಂಹ ಎಂದು ಕರೆಯುವ ನರಸಿಂಹನ ಶಿಲ್ಪವಿರಬಹುದು ಅಥವಾ ಉದ್ಧಾನ ವೀರಭದ್ರನ ಶಿಲ್ಪವಿರಬಹುದು. ಇವೆಲ್ಲವೂ ಸಹ ವಿಜಯನಗರ ಕಾಲದ ಶಿಲ್ಪಿಗಳ ಕೊಡುಗೆ ಎಂದೇ ಹೇಳಬೇಕು. ತತ್ಸಮಾನವಾಗಿ ನಮಗೆ ಲೇಪಾಕ್ಷಿಯಲ್ಲೂ ಸಹ ಬಹಳ ಏಕಶಿಲಾ ಮೂರ್ತಿಗಳ ಇರುವುದನ್ನು ಕಾಣಬಹುದು. ಅಲ್ಲಿ ಶಿವಲಿಂಗಕ್ಕೆ ಸರ್ಪವು ಸುತ್ತಿಕೊಂಡಿರುವಂತಹ ಬೃಹಶಿಲಾ ಮೂರ್ತಿಯು ಅತ್ಯಂತ ಆಕರ್ಷಣೀಯವಾಗಿರುವಂತಹದ್ದು. ಏಕಶಿಲಾ ಮೂರ್ತಿಗಳು ಈ ಹಂಪಿ ಪರಿಸರದಲ್ಲಿರುವುದು ಬಹಳ ವಿಶೇಷವಾದಂತಹ ಸಂಗತಿ ಹಾಗೂ ಅವರ ಕಾಲದ ಕೊಡುಗೆ ಎಂದೇ ಹೇಳಬಹುದು. ಇವೆಲ್ಲದರ ಒಂದಿಗೆ ಲೌಕಿಕ
ಕಥಾನಿರೂಪಕ ಶಿಲ್ಪಗಳನ್ನು ಸಹ ಅಥವಾ ಒಂದು ನಮಗೆ ಸ್ಥಳೀಯವಾಗಿ ದೊರಕುವಂತಹ ಅನೇಕ ಪುರಾಣ ಕಥೆಗಳ ಲೌಕಿಕ ಶಿಲ್ಪಗಳನ್ನು ಸಹ ನಾವು ಕಾಣಬಹುದು. ಉದಾಹರಣೆಗೆ ಹೇಳುವುದಾದರೆ ನಮಗೆ ಬೇಡರ ಕಣ್ಣಪ್ಪನ ಒಂದು ಕಥಾನಿರೂಪಕ ಶಿಲ್ಪವನ್ನು ನಾವು ಹಂಪಿ ಪರಿಸರದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ತಿರುಪತಿಯಲ್ಲಿರುವಂತಹ ಕಾಳಹಸ್ತೀಶ್ವರ ದೇವಾಲಯದಲ್ಲಿ, ತಿರುಪತಿಯ ದೇವಾಲಯಗಳಲ್ಲಿ, ಕಂಚಿಯ ವರದರಾಜಸ್ವಾಮಿ ದೇವಾಲಯ ಇರಬಹುದು ಅಥವಾ ಏಕಾಂಬರನಾಥ ದೇವಾಲಯ, ಈ ದೇವಾಲಯಗಳಲ್ಲಿ ಅಲ್ಲಿರುವ ಕಂಬಗಳ ಮೇಲೆ ಈ ಚಿತ್ರಗಳನ್ನು ನಿರೂಪಿಸಿರುವರು. ಅದೇ ರೀತಿಯಾಗಿ ಭಕ್ತ ಮಾರ್ಕಂಡೇಯನ ಕಥಾನಿರೂಪಕ ಶಿಲ್ಪಗಳನ್ನು ಸಹ ಶಿಲ್ಪಿಗಳು ಅತ್ಯಂತ ವಿಸ್ತೃತವಾಗಿ ಮತ್ತು ವ್ಯಾಪಕವಾಗಿ ಬಹುತೇಕ ದೇವಾಲಯಗಳಲ್ಲಿ ಕಂಡರಿಸಿರುವುದನ್ನು ನಾವು ಕಾಣಬಹುದು. ಏಕಶಿಲಾಮೂರ್ತಿಗಳು, ಬಿಡಿ ಶಿಲ್ಪಗಳು, ಉಬ್ಬು ಶಿಲ್ಪಗಳು, ಜೊತೆಗೆ ವರ್ಣಚಿತ್ರಗಳು, ಇವು ವಿಜಯನಗರ ಸಾಮ್ರಾಜ್ಯದ ಏನು ಕೌಶಲತೆ, ಅದು ಶಿಲ್ಪಗಳನ್ನು ಕೆತ್ತುವ ಕುಶಲತೆಗೆ ಎತ್ತಿ ಕೈಗಂಡಳಿಯಾಗಿರುವಂತಹ ಒಂದು ವಿಷಯವಾಗಿದೆ. ಈ ಎಲ್ಲ ನಿರ್ಮಿತಿಗಳನ್ನು ನಾವು ಮುಂದಿನ ಪೀಳಿಗೆಗೆ ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಇದರೊಂದಿಗೆ ನಾನು ವಿಜಯನಗರ ಕಾಲದ ವಾಸ್ತುಶಿಲ್ಪ ಮತ್ತು ಕಲೆಯ ಕುರಿತಂತೆ ಕೆಲವಷ್ಟೇ ವಿಚಾರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ತಮ್ಮೆಲ್ಲರ ಸಹಕಾರಕ್ಕೆ ವಂದಿಸುತ್ತೇನೆ. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.